ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಸ್.ಆರ್. ವಿಶ್ವನಾಥ್ ಸರ್ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕೆಲವೊಮ್ಮೆ ಹಾಡಿ ಹೊಗಳುತ್ತಾರೆ, ಕೆಲವು ಸಲ ಟೀಕೆ ಮಾಡ್ತಾರೆ. ಅವ್ರ ನಾಯಕತ್ವದ ಬಗ್ಗೆ ನಿಮ್ಮ ನಿಲುವೇನು ಅನ್ನುವಂಥ ಕ್ಲಾರಿಟಿ ಸಿಗ್ಬೋದಾ ಅಂತ. ಅಲ್ಲ, ನಾನು ಭಾಳಷ್ಟು ಸರಿ ಟೀಕೆ ಮಾಡಲ್ಲ. ಎಲ್ಲಿ ತಪ್ಪಿರ್ತದಾಗ ನಾನು ಸಾಮಾನ್ಯ ಮಾಧ್ಯಮದಲ್ಲೂ ಕೂಡ ಅನ್ನಲ್ಲ. ಎಲ್ಲೋ ಒಂದು ಸಾರಿ ಅಚಾನಕ್ ಬಂದಾಗ ನಮಗೆ ಹೇಳ್ತೀವಿ. ಅವರು ಇನ್ನೂ ಯುವಕರು, ನನಗಿಂತಲೂ ಕೂಡ ಸಂಘಟನೆಯಲ್ಲಿ ಇನ್ನೂ ಯುವಕರಿದ್ದಾರೆ. ಸೊ ಅವ್ರಿಗೆ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರವರನ್ನು ಅಧ್ಯಕ್ಷರು ಅಂತ ಘೋಷಣೆ ಮಾಡಿದ್ಮೇಲೆ ನಾವು ವಿಜಯೇಂದ್ರ ಅಂತ ನೋಡಲ್ಲ, ನಮ್ಮ ಅಧ್ಯಕ್ಷರು ಅಂತೇಳಿ ನೋಡ್ತೀವಿ. ಸೊ ಸರ್ ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಗೊತ್ತಿಲ್ಲದಂಗೆ ಕೆಲವು ತಪ್ಪು ಹೆಜ್ಜೆಗಳನ್ನು ಇಟ್ಟಾಗ ನಾವು ಹೇಳುವಂಥದ್ದು ನಮ್ಮ ಹಿರಿಯ ಮುಖಂಡರಾಗಿ ನಮ್ಮ ಧರ್ಮ. ಅದನ್ನು ಮೀಡಿಯಾ ಮುಖಾಂತರ ಹೇಳಬೇಕು ಅಂತ ಏನಿಲ್ಲ. ನಾನು ಅನೇಕ ಸಾರಿ ನೇರವಾಗಿ ಕೂಡ ಅವ್ರ ಜೊತೆಯಲ್ಲಿ ಹೇಳಿದ್ದೀನಿ. ಯಾಕಂದರೆ ನಾನು ಅವರ ತಂದೆಯವ್ರ ಜೊತೆಯಲ್ಲಿ, ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನಾನು 40 ವರ್ಷದಿಂದ ಇದ್ದಂಥ ನಾನು. ಅವ್ರು ಎಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಯಲ್ಲಿ ಇದ್ದಂಥವ್ನು. KGPಗೆ ಹೋದಾಗ ಅವ್ರ ಜೊತೆಯಲ್ಲಿ ಹೋಗಲಿಲ್ಲ ನಾನು, ಅದ್ರ ಬಿಟ್ಟರೆ ಅವ್ರ ಜೊತೆಯಲ್ಲೇ ಇರ್ತಕ್ಕಂಥವ್ನು. ಸೊ ಅವರನ್ನು ನೋಡಾದ್ರೂ ಇವರು ಯಾವ ಥರ ಸಂಘಟನೆ, ಯಾವ ಥರ ಮಾಡಬೇಕು, ಡ್ಯಾಶಿಂಗ್ ಹೆಂಗೆ, ಸೊ ಇದು ಮಾಡಬೇಕು. ಇದರಲ್ಲಿ ನಾವು ಯಾವುದೇ ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ಪು, ಸಂಬಂಧ ಇವೆಲ್ಲವನ್ನು ಕೂಡ ಅದು ಬೇರೆ. ಬಟ್ ಪಕ್ಷ ಅಂತೇಳಿ ಬಂದಾಗ ನಾವು ನೇರವಾಗಿ ಅವ್ರ ಮೇಲೆ ದಾಳಿಯನ್ನು ಮಾಡಬೇಕಾಗ್ತದೆ. ಆ ವಿಚಾರದಲ್ಲಿ ನಾನು 1-2 ಸರಿ ಸ್ವಲ್ಪ ಅಂದಿದ್ದೀನಿ. ಬಿಟ್ಟರೆ ನಾವು ನೇರವಾಗಿ ಅವರನ್ನು ಅಧ್ಯಕ್ಷನ ಇಳಿಸ್ಬಿಡ್ಬೇಕು, ಬದಲಾವಣೆ ಮಾಡಬೇಕು, ಅದಲ್ಲ. ಅಧ್ಯಕ್ಷರು ಅವರೇ ಇರಬೇಕು, ಸರ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲರನ್ನು. ಈಗ ಬಹುತೇಕ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನೋ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ಬೋದಾ? ಅಲ್ಲ, ಬೇರೆ ಇನ್ನೇನಿಲ್ಲ. ಅವರೇ ಅಧ್ಯಕ್ಷರು, ಅವರೇ ಅಧ್ಯಕ್ಷರಾಗ್ತಾರೆ. ಅವ್ರ ಪೂರ್ಣಾವಧಿಯನ್ನು ಮುಂದುವರಿಸ್ತಾರೆ. ಇನ್ನು ಸರ್, GBA ಬಗ್ಗೆ ನಾವಾಗಲೇ ಮಾತಾಡ್ತಾ ಇದ್ವಿ. ವೈಜ್ಞಾನಿಕವಾಗಿ, ಭೌಗೋಳಿಕವಾಗಿ ವಿಂಗಡಣೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಇದು ಕಾಂಗ್ರೆಸ್ನವರ ಪೊಲಿಟಿಕಲಿ ಅವರು ಬೆಂಗಳೂರನ್ನು ಹಿಡಿತಾ ತಗೊಳ್ಬೇಕು ಅಂತಕ್ಕಂಥದ್ದು ಅವರ ದೊಡ್ಡ ಹುನ್ನಾರ. ಇಡೀ ಒಟ್ಟು ಬೆಂಗಳೂರು ಇತ್ತು ಅಂತಂದರೆ ಅವ್ರ ಕೈಲಾಗಲ್ಲ. ಇಡೀ ಒಟ್ಟು ಬೆಂಗಳೂರು ಇದ್ದರೆ ಮೇಯರ್ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೇನು ಮಾಡವ್ರೆ, ಎಲ್ಲಿ ಕೆಲವು ಭಾಷಾ ಅಲ್ಪಸಂಖ್ಯಾತರು ಮತ್ತು ಧರ್ಮದ ಅಲ್ಪಸಂಖ್ಯಾತರು ಇದ್ದಾರೆ, ಅವ್ರಿಗೆ ಯಾರು ವೋಟರ್ ಬ್ಯಾಂಕ್ ಬರ್ತದೆ, ಅದನ್ನು ಕೆಲವನ್ನ ಭಾಳ ಪ್ಲ್ಯಾನ್ ಆಗಿ ವಿಂಗಡಣೆ ಮಾಡ್ಕೊಂಡವ್ರೆ. 5ರಲ್ಲಿ ಕನಿಷ್ಠ ಒಂದಾದ್ರೂ ಅವರು ಮೇಯರನ್ನು ನಾವು ಹಿಡಿಬೇಕು ಅಂತಕ್ಕಂಥದ್ದು. ಸೊ ಉಳಿಕೆ ಕಡೆ ಅವ್ರ ಕೈಯಲ್ಲಿ ಅಷ್ಟು ಸುಲಭ ಇಲ್ಲ ಹಿಡಿಯೋದಕ್ಕೆ. ಬಟ್ ಏನು ಅಂದರೆ, ಈಗ ಉದಾಹರಣೆಗೆ ವಿದೇಶದಿಂದ ಯಾರೊಬ್ರು ಬರ್ತಾರೆ ಅಂದ್ಕೊಳ್ಳಿ. ಬಂದಾಗ ಮೊದಲು ಏನು ಅಂದರೆ, ನಮ್ಮ ಮೊದಲನೇ ಪ್ರಜೆ ಮೇಯರ್ ಹೋಗಿ ಅವ್ರನ್ನ ಗೌನ್ ಹಾಕ್ಕೊಂಡೋಗಿ ಸ್ವಾಗತ ಮಾಡ್ತಾಯಿದ್ರು. ಈಗ ಯಾರು ಹೋಗ್ತೀರಿ? 5 ಜನ ಇರ್ತೀರಿ, ಯಾರನ್ನ ಕಳಿಸ್ತೀರಿ? ಯಾರನ್ನ ಮೇಯರ್ ಅಂತ ಪರಿಚಯ ಮಾಡ್ತೀರಿ? ಮೊದಲು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಈಗ ಸೌತ್ ಬೆಂಗಳೂರು, ನಾರ್ತ್ ಬೆಂಗಳೂರು, ವೆಸ್ಟ್ ಬೆಂಗಳೂರು, ಸೆಂಟ್ರಲ್ ಬೆಂಗಳೂರು, ಈ ಥರ ಎಲ್ಲ ವಿಭಜನೆ ಮಾಡಿ ನಮಗೇನು ಸ್ಯಾಂಟಿಟಿ ಇತ್ತು ಅದನ್ನು ಹಾಳು ಮಾಡಿರ್ತಕ್ಕಂಥ ಕೆಲಸ ಮಾಡೋರೆ. ನೀವು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ರಿ, 5 ಜನ ಮೇಯರ್ ಇರ್ತಾರೆ, ಡಿಫ್ರೆಂಟ್ ಪಾರ್ಟಿ ಅಂದ್ಕೊಳ್ರಿ, ಒಂದು ಸರ್ಕಾರ ಇರ್ತದೆ. ಈ ಮೇಯರ್, ಈಗ ಉದಾಹರಣೆಗೆ ನಾನು ಮೇಯರ್ ಅದೇ ಅಂದ್ಕೊಳ್ಳಿ, ನನ್ನ ಹತ್ರ ಫಂಡ್ಸ್ ಚೆನ್ನಾಗಿದೆ, ನಾನು ಉಚಿತವಾದಂಥ ಯೋಜನೆಗಳನ್ನು ನಾನು ಘೋಷಣೆ ಮಾಡ್ತೀನಿ. ದಿನ 1 ಲೀಟ್ರ್ ಹಾಲು, ತಿಂಗಳಿಗೊಂದ್ಸರಿ ನಿಮಗೆ ಇನ್ನೂ 5 kg ಅಕ್ಕಿ ಎಲ್ಲ ಕೊಡ್ತೀನಿ. ಪಕ್ಕದ GBAನಲ್ಲಿ ಇರಲ್ಲ. ಡಿಸ್ಪ್ಯಾರಿಟಿ ಆಗಲ್ವೇ ಬೆಂಗಳೂರಲ್ಲಿ? ಮತ್ತು ಇಲ್ಲಿನ ಜನ ಕೂಲಿಯವರೆಲ್ಲ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ ಎಲ್ಲ ಕೂಡ. ಇಲ್ಲ, ಆ ಕಡೆಯವರೆಲ್ಲ ಇಲ್ಲಿ ಬರೋಕ್ಕೆ ಹೋಗ್ತಾರೆ ಅದರಲ್ಲಿ. ಮತ್ತು ಒಂದೇ ಥರ ಮಾಡೋದು ನಿಮ್ಮ ಕೈಲಿ ಆಗಲ್ಲ. ಯಾಕಂದರೆ ಇದು ಸ್ಥಳೀಯ ಸಂಸ್ಥೆಗಳಾಗಿರೋದ್ರಿಂದ ಭಾಳ ಕಂಟ್ರೋಲನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಸ್ಥಳೀಯ ಸಂಸ್ಥೆ ಮೇಲೆ ಸವಾರಿ ಮಾಡೋಕ್ಕಾಗಲ್ಲ. ನಾವು ಅದನ್ನೇ ಅಬ್ಜೆಕ್ಷನ್ ಮಾಡಿರೋದು.